ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಸೊ ಹೆಂಗದಿರಲ್ಲ, ನೀವೆಲ್ಲರೂ ಮಸ್ತ್ ಇದ್ದಾರೆ ಅನ್ಕೊಳತ್ತೀನಿ. ಇನ್ನೊಂದು ಏನಪ್ಪ, ಚಿಕ್ಕದಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಅಪ್ಡೇಟ್ ವಿಡಿಯೋ ಅಂದ್ಕೊಳ್ಳಿ. ಇದು ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ನಾನು. ಅಲ್ಲಿ ಮೀಶೋ ರಿಲೇಟಿವ್ ಆಗಿ ವಿಡಿಯೋ ಮಾಡಬೇಕು ಅಂತೇಳಿ. ಚಾನಲ್ ಹೆಸರು ಸುವರ್ಣ ಸಾಧನ ಅಂತೇಳಿ. ಇದರ ಕೆಳಗಡೆ ನಾನು ಲಿಂಕ್ ಹಾಕಿರ್ತೀನಿ. ಮೀಶೋ ಬಗ್ಗೆ ಏನೇ ಇದ್ರೂ ಕೂಡ ಡೌಟ್ ಇದ್ರೂ ಕೂಡ ಅಲ್ಲೇ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಈ ಚಾನಲ್ ಕೂಡ ವಿಡಿಯೋ ಬರ್ತಾ ಇರುತ್ತೆ, ಅವಾಗ ಬರುತ್ತೆ. ಬಟ್ ಬಿಸ್ನೆಸ್ ಬಗ್ಗೆ ಐಡಿಯಾಸ್ ಎಲ್ಲ ಬೇಕು ಅಂತಂದರೆ ಅದರಲ್ಲೇ ಜಾಸ್ತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಪ್ರಮೋಷನ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡಬೇಕಲ್ಲ ಅಂದರೆ ಏನೇನೆಲ್ಲ ಮಾಡಬೇಕು, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ಅದನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಸುವರ್ಣ ಸಾಧನ ಅಂತೇಳಿ. ಯಾಕಂದರೆ ಹೊಸ ಚಾನಲ್ ಬಾಯಿಗೆ ಬರ್ತಾ ಇಲ್ಲ, ಸುವರ್ಣ ವಿಲೇಜ್ ಅಂತಂದು ಸುವರ್ಣ ಸಾಧನ ಅಂತೇಳಿ. ಸೊ ಇದೇ ಚಾನಲ್ನ ಇದ್ರ ತಳಗಡೆ ಲಿಂಕ್ ಹಾಕಿರ್ತೀನಿ. ಈ ಚಾನಲ್ ತಳಗಡೆ ಆ ಚಾನಲ್ನದು ಲಿಂಕ್ ಹಾಕಿರ್ತೀನಿ. ಸೊ ಆಲ್ರೆಡಿ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ ಏನೇನಂತ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಇನ್ನು ಮೀಶೋ ಬಗ್ಗೆ ರಿಲೇಟಿವ್ ಆಗಿ ಇನ್ನೂ ಆರ್ಡರ್ ಬರ್ತಿಲ್ಲ. ಆರ್ಡರ್ ಬಂದರೂ ಕೂಡ ಇವತ್ತು ಇಷ್ಟು ಆರ್ಡರ್ ಇರುವಂಥದ್ದು. ಸೊ ಹೊರಗಡೆ ಹೋಗಬೇಕು, ಬ್ಯಾಂಕಿಗೆ ಹೋಗಬೇಕು. ಸೊ ಹಾಗೆ ರೆಡಿಯಾಗಿ ಇನ್ನು ಆರ್ಡರ್ ಬರ್ತಾ ಇಲ್ಲ ಮೀಶೋದಲ್ಲಿ. ಆರ್ಡರ್ ಬಂದರೂ ಕೂಡ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿದೆ. ಲಾಸ್ ಆದರೆ ರಿಟರ್ನ್ ಬಂದರೆ ಹೇಗೆಲ್ಲ ಲಾಸ್ ಕಂಟ್ರೋಲ್ ಮಾಡೋದು, ಮತ್ತು ಲಾಸ್ ಆಗದೆ ಇರೋಕ್ಕೆ ಹೇಗೆ ನೋಡ್ಕೊಳೋದು, ಲಾಸ್ ಆದರೂ ಕೂಡ ನಮ್ಗೆ ಏನೂ ಹೊರಗೆ ಬರಬಾರ್ದು. ಸೊ ಅದಕ್ಕೆಲ್ಲ ಸ್ವಲ್ಪ ಟ್ರಿಕ್ಸ್ ಇರ್ತಾವಲ್ವ. ಸೊ ಹಾಗಾಗಿ ಅದನ್ನೆಲ್ಲ ಕೂಡ ಇದರಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೇಳ್ಕೊಂಡು ಕುಂದ್ರಕ್ಕಾಗಲ್ಲ. ಇದು ಯಾಕಂದರೆ ಇದು ಲೈಫ್ ಸ್ಟೈಲ್ ಇರೋವಂಥ ಚಾನಲ್ನ. ಸೊ ಹಾಗಾಗಿ ಎಲ್ಲ ಅದು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದರಲ್ಲಿ ಅವಾಗ ವೀಡಿಯೋಸ್ ಬರುತ್ತೆ, ಅದರಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ. ಸೊ ಏನೋ ಸಣ್ಣ ಪುಟ್ಟ ಒಂಚೂರು 4 ಸಂಪಾದನೆ ಮಾಡಬೇಕಂತ ಎಲ್ಲ ಹೆಣ್ಮಕ್ಳಿಗೆ ಕೂಡ ಆಸೆ ಇದ್ದೇ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಅದೊಂದು ಆ ಚಾನಲ್ ಮಾಡಿದ್ದೀನಿ. ಅಲ್ಲೆಲ್ಲ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂತ ಅಂದರೆ. ಸೊ ಸೀರಿಯಲ್ ಆಗಿ ಒನ್ ಬೈ ಮೀಶೋ ಬಗ್ಗೆ ರಿಲೇಟಿವ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಸೊ ಹೇಗೆ ಮೀಶೋ ಚಾನಲ್ನು ಎಲ್ಲ ಏನು ಗೊತ್ತೋ ಅದನ್ನು, ಮತ್ತು ಅದು ಪ್ರಿಂಟಿಂಗ್ ಮಿಷನ್ ಕೂಡ ಕೇಳಿದ್ರು, ಹೇಗೆ ಆಪ್ರೇಟ್ ಹೇಗೆ ಮಾಡೋದು ಅಂತೇಳಿ. ಆ ಚಾನಲ್ನೆಲ್ಲ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಹೋಗಿ ಒಂದು ಸತಿ ಚೆಕ್ಔಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆ ಚಾನಲ್ ಕೂಡ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಸಾಧನ ನನ್ನ ಚಾನಲ್ ನೇಮು. ತಳಗಡೆ ಲಿಂಕ್ ಹಾಕಿರಲಿಲ್ಲ ಅಂದರೆ ಸುವರ್ಣ ಸಾಧನ ಅಂತೇಳಿ ಸರ್ಚ್ ಮಾಡಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಸುವರ್ಣ ಸಾಧನ ಅಂತೇಳಿ ನನ್ನದೇ ಒಂದು ಚಾನಲ್ ಇರೋದು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ನನ್ನದೇ ಬರುತ್ತೆ. ಸೊ ಹೋಗ್ಬಿಟ್ಟು ಸರ್ಚ್ ಮಾಡಿದರೂ ಬರಲಿಲ್ಲ ಅಂತಂದರೆ ಇದೇ ತಳಗಡೆ ಲಿಂಕ್ ಹಾಕಿರ್ತೀನಿ, ಒಂದು ಸತ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬಾಯ್. ಇನ್ನು ನೆಕ್ಸ್ಟ್ ಅದರಲ್ಲೇ ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಅಪರೂಪಕ್ಕೆ ಡೈಲಿ ಲಾಗ್ಸ್ ಎಲ್ಲಾದರೂ ಈಚೆ ಹೋದರೆ, ಸೊ ಇದರಲ್ಲಿ ಡೈಲಿ ಲಾಗ್ಸ್ ಆಗ್ತಿರ್ತೀನಿ. ಅದರಲ್ಲಿ ಬಿಸ್ನೆಸ್ ಅಕೌಂಟ್ ಬಗ್ಗೆ, ಈ ಬಿಸ್ನೆಸ್ ಬಗ್ಗೆ ನಾನು ರಿಲೇಟಿವ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಯ್ತು ಅದನ್ನು ವಿಡಿಯೋಸ್ ಅಂದರೆ ಚಾನಲ್ ಓಪನ್ ಮಾಡಿ ಅಲ್ಲಿ ವಿಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ನನಗೆ. ಹಾಕಬೇಕು ಏನಿಲ್ಲ ಅಂದರೆ ಒಂದು ತಿಂಗಳ ಮೇಲೆ ಆಯ್ತು ಫ್ರೆಂಡ್ಸ್. ನಾನು ಫೋನ್ ಯಾವಾಗ ತೊಗೊಂಡೆ ನೋಡಿ, ಸೊ ಆವಾಗಲೇ ಅದನ್ನು ಚಾನಲ್ ಓಪನ್ ಮಾಡಿದ್ದೀನಿ ನಾನು. ಈ ಮೀಶೋ ಬಗ್ಗೆ ರಿಲೇಟಿವ್ ಆಗಿ ಅವಾಗೆಲ್ಲ ಒಂದು ವಿಡಿಯೋ ಹಾಕಿದೆ ನೋಡಿ. ಸೊ ಅವಾಗ ಸಿಕ್ಕಾಪಟ್ಟೆ ಕಮೆಂಟ್ ಬಂದವಲ್ಲ, ಆವಾಗಲೇ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಮತ್ತು ಗಮನ ಹೋಗ್ಬಿಡ್ತು ಬೇರೆ ಕಡೆ ಎಲ್ಲೆಲ್ಲೋ. ಸೊ ಈಗ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡೋದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸೊ ಹಾಗಾಗಿ ಅದನ್ನು ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ. ಇವತ್ತು ವಿಡಿಯೋ ಹಾಕಿದ್ದೀನಿ, ಓಕೆ ನೋಡಿ ಒಂದು ಸತಿ. ಸೊ ಅದರಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು. ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದಕ್ಕೂ ಹಂಗೆ ಸಪೋರ್ಟ್ ಮಾಡ್ತಾ. ಥ್ಯಾಂಕ್ ಯು ಸೊ ಮಚ್. ಸುವರ್ಣ ಸಾಧನ.